ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಕನ್ಸ್ಟ್ರಕ್ಷನ್ ಲಾಗ್ ಹಾಕಿದ್ದೆ, ನೋಡಿಲ್ಲ ಅಂದರೆ ಇಲ್ಲಿ ಐಕಾರ್ಡಲ್ಲಿ ಲಿಂಕ್ ಹಾಕಿರ್ತೀನಿ, ನೋಡಿ ಚೆಕ್ ಮಾಡಿ. ಇವತ್ತು ನಾನು ಟೈಲ್ಸ್ ತರಕ್ಕೆ ಹೋಗ್ತಾ ಇದ್ದೀನಿ. ನಾನು ಯಾವ ಟೈಲ್ಸ್ ಸೆಲೆಕ್ಟ್ ಮಾಡ್ತೀನಿ, ಗ್ಲಾಸಿಗೆ ಹೋಗ್ತೀನಾ ಅಥವಾ ಮ್ಯಾಟ್ ಫಿನಿಶಿಂಗ್ ಹೋಗ್ತೀನಾ, ಮತ್ತು ನಾವು ಯಾವ ಸೈಜಿಗೆ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ, ಪಾರ್ಕಿಂಗಿಗೆ ಯಾವ ಥರ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ, ಬಾಲ್ಕನಿಗೆ ಯಾವ ಥರ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ, ಮತ್ತು ಫ್ಲೋರಿಗೆ ಯಾವ ಥರ ಟೈಲ್ಸ್ ಸೆಲೆಕ್ಟ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ, ಬನ್ನಿ. ಯಾವ ಕಲರ್ ಇಷ್ಟ ಆಗುತ್ತೆ ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ, ಬನ್ನಿ. ನಮಸ್ತೆ. ಅದೇ ಟೈಲ್ಸ್ ಬೇಕಿತ್ತು ಮ್ಯಾಮ್. ಯಾವ ಸೈಜಲ್ಲಿ ನೋಡ್ತೀರಾ? 2x5. 2x5 ಮೇಡಮ್. ಇವಾಗೆಲ್ಲ ಟ್ರೆಂಡಿಂಗ್ ಇರೋದೇನು ಗೊತ್ತಾ, 6x4 ಸೈಜಲ್ಲಿ 2 ಮುಕ್ಕಾಲು 5.5 ಸೈಜು 2x4 ಎಲ್ಲದೂ ಇದೆ, ಎಲ್ಲ ಸೈಜಲ್ಲೂ ನಿಮಗೆ ಸಿಗುತ್ತೆ. ಬಟ್ ಫ್ಲೋರಿಂಗಿಗೆಲ್ಲ ಏನಂದರೆ 6x4 ಸೈಜಲ್ಲಿ ನಿಮಗೆ ಗ್ಲಾಸಿನೂ ಸಿಗುತ್ತೆ, ಮ್ಯಾಟು ಸಿಗುತ್ತೆ. 6x4 ಅಲ್ಲಿ ನಿಮಗೆ ಥಿಕ್ನೆಸ್ ಬಂದು 10 mm ಥಿಕ್ನೆಸ್ ಸಿಗುತ್ತೆ, 15 mm ಥಿಕ್ನೆಸ್ ಸಿಗುತ್ತೆ. ನೀವು ಯಾವ ಥಿಕ್ನೆಸ್ ಅಲ್ಲಿ ಹೋಗ್ತೀರಾ? 10 mm ಅಲ್ಲಿ ಹೋಗ್ತೀರಾ, 15 mm ಅಲ್ಲಿ ಹೋಗ್ತೀರಾ? 10 mm ಥಿಕ್ನೆಸ್ ಅಲ್ಲೇ ಹೋಗ್ತೀರಾ. ಸೊ ಇದು ಗ್ಲಾಸಿಗೂ ಮತ್ತು ಮ್ಯಾಟ್ ಫಿನಿಶ್ಗೂ ಏನು ಡಿಫ್ರೆನ್ಸ್? ಮೇಡಮ್ ಏನಿಲ್ಲ, ಗ್ಲಾಸಿ ಅಂದರೆ ನಿಮಗೆ ರಿಫ್ಲೆಕ್ಷನ್. ಇವಾಗ ಇಲ್ಲಿ ನಿಮ್ಗೆ ಯಾವ ಥರ ಟೈಲ್ಸಲ್ಲಿ ರಿಫ್ಲೆಕ್ಷನ್ ಬರ್ತಿದೆ, ಈ ಥರ ರಿಫ್ಲೆಕ್ಷನ್ ಬರುತ್ತೆ. ಸೊ ಮ್ಯಾಟಲ್ಲಿ ಯಾವ ಥರ ಅಂತ ಅಂದರೆ ಈ ಥರ ಇದು ನೋಡಿ, ಇದು ಮ್ಯಾಟು, ಇದು ಕಾರ್ವಿಂಗು. ಈ ಕಾರ್ವಿಂಗ್ ಲೈನ್ಸ್ ಏನಿದೆ ಇದು ಲೈಟ್ ಬಲ್ಕಿಗೆ ಮಾತ್ರ ಇದು ಡಾಜಲ್ ಆಗುತ್ತೆ, ಶೈನಿಂಗ್ ಬರುತ್ತೆ. ಮತ್ತೆ ಇನ್ನೊಂದು ಏನಂತ ಅಂದರೆ ಇದರಲ್ಲಿ ನಿಮಗೆ ಚಿಕ್ಕ ಲೈನ್ ಕೂಡ ಡಿಸೈನ್ ಕಂಟಿನ್ಯೂಷನ್ ಬರುತ್ತೆ. ಮ್ಯಾಟ್ ಫಿನಿಶಲ್ಲಿ ಎಂಡ್ಲೆಸ್ ಬರುತ್ತೆ. ಸೊ ಗ್ಲಾಸಿನಲ್ಲೂ ಎಂಡ್ಲೆಸ್ ಬರುತ್ತೆ. ಇದರಲ್ಲಿ ಇದು ಯಾವ ಥರ ನಿಮಗೆ ರಿಫ್ಲೆಕ್ಷನ್ಸ್ ಎಲ್ಲ ಕಾಣಿಸ್ತಿದೆ, ಟ್ಯೂಬ್ಲೈಟ್ಸ್ ಎಲ್ಲ ಕಾಣಿಸ್ತಿದೆ ಅಲ್ವಾ, ಸೇಮ್ ಹಂಗೇನೆ. ಮಿರರ್ ಯಾವ ಥರ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಹಂಗೇನೆ ಇದು. ಮ್ಯಾಟ್ ಆದರೆ ಆ್ಯಂಟಿ ಸ್ಕಿಡ್, ಇದಾದರೆ ನಿಮಗೆ ಜಾರುತ್ತೆ. ಇದರಲ್ಲಿ ಏನಾದರೂ ನಿಮಗೆ ಒಂದು ನೀರು ಬಿದ್ದರೂ ನಿಮಗೆ ಏನೋ ಗೊತ್ತಾಗಲ್ಲ, ಇದರಲ್ಲಿ ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಸೊ ಮ್ಯಾಟಲ್ಲಿ ಆದರೆ ನಿಮಗೆ ಜಾರಲ್ಲ, ಅದು ಅದರಲ್ಲಿ ಎಲ್ಲದನ್ನು ಗೊತ್ತಾಗುತ್ತೆ ನಿಮಗೆ. ಮೇಡಮ್ ಆ ಟೈಲ್ಸ್ಗೂ ಈ ಟೈಲ್ಸ್ಗೂ ಏನು ಡಿಫ್ರೆನ್ಸ್? ಮೇಡಮ್ ಸೈಜ್ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಅದೇ ನಾನು ನಿಮಗೆ ಹೇಳ್ದಂಗೆ ಅದು 6x4 ಆದರೆ ನಿಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ ಡಿಸೈನ್ಸ್ ಎಲ್ಲ. ಇದರಲ್ಲಿ ಏನಂದರೆ ನೀವು ಯಾವ ಸೈಜಲ್ಲಿ ನೋಡ್ತೀರಿ, ಈಗ 2x4 ಅಲ್ಲಿ ನೋಡಿದರೆ ಅದೇ ಸೇಮ್ ಡಿಸೈನು 2x4 ಅಲ್ಲೂ ಸಿಗುತ್ತೆ ನಿಮಗೆ. ಏನು ಅನ್ಸುತ್ತೆ ಅಂದರೆ ಡಿಸೈನ್ ಎಲ್ಲ ಹತ್ರ ಬರುತ್ತೆ. ಸೊ ದೊಡ್ಡದಾಗಿ ಕಾಣಿಸಲ್ಲ. ಈಗ 2 ಮುಕ್ಕಾಲು 5.5 ಸೈಜಲ್ಲಿ ಸ್ವಲ್ಪ ದೊಡ್ಡದಾಗಿ ಕಾಣಿಸುತ್ತೆ. 6x4 ಅಲ್ಲಿ ಸೈಜ್ ದೊಡ್ಡದಾದಷ್ಟು ಡಿಸೈನ್ ಲಾರ್ಜಾಗಿ ಕಾಣಿಸುತ್ತೆ, ದೊಡ್ಡದಾಗಿ ಕಾಣಿಸುತ್ತೆ. ಅಷ್ಟೇ ಡಿಫ್ರೆನ್ಸು, ಬೇರೆ ಏನಿಲ್ಲ. ರೇಟ್ ಎಲ್ಲ ನಿಮಗೆ ನೀವು 6x4 ಹೋದರೆ ನಿಮಗೆ 145, 130, 120 ಈ ಥರ ಎಲ್ಲ ಆಗುತ್ತೆ. ನೀವು ಅದೇ 2 ಮುಕ್ಕಾಲು 5.5 ಸೈಜಲ್ಲಿ ಹೋಗ್ತೀರಾ ಅಂದರೆ ಇದು ಬಂದು ಗ್ಲಾಸಿ ಬಂದು 78 ರೂಪೀಸ್ ಆಗುತ್ತೆ. ಡಿಸ್ಕೌಂಟ್ ಪ್ರೈಸ್ ಇದೆ, ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಅಂದರೆ ನಿಮ್ಮದು ಸ್ಕ್ವೇರ್ ಫೀಟ್ ಏನು ಬರುತ್ತೆ ಆ ಸ್ಕ್ವೇರ್ ಫೀಟ್ನ ನೋಡಿ ಫೈನಲ್ ಪ್ರೈಸ್ ಡಿಸ್ಕೌಂಟ್ ಮಾಡ್ಕೊಡ್ತೀವಿ ನಿಮಗೆ. ಇದರಲ್ಲೇ ನಿಮಗೆ ಇದು ಗ್ಲಾಸಿ, ಈಗ ನೀವು ನೋಡ್ತಿರೋದು ಗ್ಲಾಸಿ ಟೈಲ್ಸ್ 2 ಮುಕ್ಕಾಲು 5.5. ಇದರಲ್ಲೇ ನಿಮಗೆ ಮ್ಯಾಟ್ ಫಿನಿಶ್ ಸಿಗುತ್ತೆ. ನೀವು ಗ್ಲಾಸಿ ಏನು ಸೇಮ್ ನೋಡ್ತೀರಾ ಅದೇ ಸೇಮ್ ಡಿಸೈನ್ ಮ್ಯಾಟ್ನೂ ಸಿಗುತ್ತೆ. ಇಲ್ಲ, ಮ್ಯಾಟ್ ಅಂದರೆ ಟ್ರೆಂಡಿಂಗ್ ಇರೋದೇ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ಮ್ಯಾಟಿಗೆ ಸ್ವಲ್ಪ ರೇಟ್ ಜಾಸ್ತಿ. ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಅದಕ್ಕೂ ಇದಕ್ಕೂ 10 ರೂಪೀಸ್ ಡಿಫ್ರೆನ್ಸ್ ಇರುತ್ತೆ. 10 ರೂಪೀಸ್. ಇದು ಮ್ಯಾಟ್ ಫಿನಿಶ್ ಅಂತಂದರೆ ಇದು ಮ್ಯಾಟ್ ಫಿನಿಶ್. ಇದೇನಂದ್ರೆ ಇದು ಪ್ಲೈನ್ ಮ್ಯಾಟ್ ಬರುತ್ತೆ, ಇದು ಕಾರ್ವಿಂಗ್ ಲೈನ್ಸ್. ಇದನ್ನ ಕಾರ್ವಿಂಗ್ ಮ್ಯಾಟ್, ಇದೇನೇ ಕಾರ್ವಿಂಗು. ಇದೆಲ್ಲ ಲೈಟ್ ಬೆಳಕಿಗೆ ಗ್ಲಿಟರ್ ಆಗುತ್ತೆ ನೋಡಿ, ಡ್ಯಾಜಲ್ ಆಗುತ್ತೆ ಇದೆಲ್ಲ. ಮತ್ತೆ ಇದ್ರಲ್ಲಿ ನೋಡಿ ಒಂದೊಂದು ಚಿಕ್ಕ ಲೈನ್ ಕೂಡ ಡಿಸೈನ್ ಕಂಟಿನ್ಯೂಷನ್ ಬರುತ್ತೆ. ಮತ್ತೆ ವೆಟ್ರಿಫೈಡ್ ಬಾಡಿ ಯಾವ ಥರ ಅಂತಂದ್ರೆ ಇದು ನೀರು ಕಲೆನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಇವಾಗ ಮೊದಲೆಲ್ಲ ಏನು ಮಾಡ್ತಿದ್ರು, ಟೈಲಿಗೆಲ್ಲ ಡೀಪ್ ಇಂಜೆಕ್ಟೆಡ್ ಅಂತ ಕಲರ್ ಕೋಟಿಂಗ್ ಎಲ್ಲ ಮಾಡ್ತಿದ್ರು. ಇವಾಗ ಟೈಲಿಗೆ ಯಾವುದೇ ರೀತಿ ಕಲರ್ನ ಇಂಜೆಕ್ಟ್ ಮಾಡಲ್ಲ. ಸೊ ಹಂಗಾಗಿ ಟೈಲು ನೀರಾಗಲಿ ಕಲೆ ಆಗಲಿ ಯಾವುದೂ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಸಪೋಸ್ ಏನಾದರೂ ಇವಾಗ ಏನಾದರೂ ಕಲೆ ಆಗಿತ್ತು ಅಂತ ಅಂದರೆ ಅದೇನಾಗಿರುತ್ತೆ ಅಂದರೆ ಜಸ್ಟ್ ಅದು ಟೈಲಿಗೆ ಅಬ್ಸರ್ವ್ ಆಗಿರಲ್ಲ, ಅಲ್ಲೇ ಡ್ರೈ ಆಗಿರುತ್ತೆ ಅಷ್ಟೇ. ನೀವೊಂದು ಆವಾಗಲೇ ಎಮರ್ಜೆನ್ಸಿ ಒರೆಸೋಕ್ಕಾಗಲಿಲ್ಲ, ಒಂದು 2-3 ಡೇಸ್ ಬಿಟ್ಟು ಒರೆಸ್ತೀರಾ ಅಂತ ಅಂದ್ರೂ, ನೆಕ್ಸ್ಟ್ ಡೇ ಒರೆಸ್ತೀರಾ ಅಂತ ಅಂದ್ರೂ ಅದು ನೀಟಾಗಿ ಕ್ಲೀನ್ ಆಗುತ್ತೆ, ಟೈಲಿಗೆ ಅಬ್ಸರ್ವ್ ಆಗಿಲ್ಲ. ಸೆರಾಮಿಕ್ ಬಾಡಿ ಆದರೆ ಅದು ನೀರು ಕಲೆನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ವೆಟ್ರಿಫೈಡ್ ಬಾಡಿ ನೀರು ಕಲೆನ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಯಾವ ಡಿಸೈನ್ ಇಷ್ಟ ಆಯಿತು ನಿಮಗೆ? ನೆಕ್ಸ್ಟ್ ಆಗಿರುವ ನೆಕ್ಸ್ಟ್ ನೋಡಿ, ಇದು ಈ ಡಿಸೈನ್ ಚೆನ್ನಾಗಿದೆ. ಇದು ಪ್ರಿಂಟಿನ ಹೋಗಲ್ವಾ ಮೇಡಮ್? ಇದು ಪ್ರಿಂಟೆಡ್ ಅಂತ ಅಂದರೆ ಯಾವುದೇ ಟೈಲಲ್ಲಾದ್ರೂ ಇದು ಟೈಲ್ ಯಾವ ಥರ ಅಂತ ಅಂದರೆ ಇದು ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ಡಿಸೈನ್ ಬಂದಿರೋದು. ಸೊ ನಿಮಗೆ ಗ್ರೂ ಇರೋದಾಗಲಿ, ಕಾರ್ವಿಂಗ್ಸಲ್ಲಿ ನಿಮಗೆ ಡಸ್ಟ್ ಎಲ್ಲ ಕೂರೋದಾಗಲಿ ಆ ಥರದ್ದೆಲ್ಲ ಏನಾಗಲ್ಲ, ಪ್ರಿಂಟ್ ಮಾಡಿರೋದಲ್ಲ. ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಆದಮೇಲೆ ಪ್ರಿಂಟ್ ಮಾಡಿರೋದಲ್ಲ, ಇದು ಮ್ಯಾನುಫ್ಯಾಕ್ಚರಿಂಗ್ ಟೈಲ್ ಮ್ಯಾನುಫ್ಯಾಕ್ಚರ್ ಆಗಬೇಕಾದ್ರೆ ಪ್ರಿಂಟಿಂಗ್ ಆಗಿರೋದು. ಸೊ ಹಂಗಾಗಿ ನಿಮಗೆ ನೀವೇನೇ ಬ್ರಷ್ ಮಾಡಿದ್ರು ಒರೆಸಿದ್ರು ಎಷ್ಟೇ ಇದು ಮಾಡಿದ್ರು ಅದು ಹೋಗಲ್ಲ. ಕಾರ್ವಿಂಗ್ ಲೈನ್ಸ್ ಹೇಗಿದೆ ಅದೇ ಥರ ಇರುತ್ತೆ. ಪ್ರೈಸಲ್ಲಿ ಎಷ್ಟಾಗುತ್ತೆ? ಪ್ರೈಸಲ್ಲಿ ಅದೇ 86 ಆಗುತ್ತೆ ಪ್ರೈಸ್ ಬಂದು. ಪ್ರೈಸ್ ಡಿಸ್ಕೌಂಟ್ ಪ್ರೈಸ್ ಮಾಡ್ಕೊಡ್ತೀವಿ. 10 mm ಥಿಕ್ನೆಸ್ ಬರುತ್ತೆ, 10 mm ಥಿಕ್ನೆಸ್ ಬರುತ್ತೆ.
ಇದೇ ಇಲ್ಲ ನಿಮ್ಗೆ ಫ್ಲೋರಿಂಗಿಗೆ. ಚೆನ್ನಾಗಿದೆ. ಇವಾಗ ನೀವು 2 ಮುಕ್ಕಾಲು 5.5 ಸೈಜ್ ಮಾಡಿರೋದು ಫ್ಲೋರಿಂಗಿಗೆ, ಆಲ್ ಫ್ಲೋರ್, ರೂಮ್ ಫ್ಲೋರ್, ಕಿಚನ್ ಫ್ಲೋರ್ ಏನ್ ಬರುತ್ತೆ ಅದಕ್ಕೆ ಮಾತ್ರ ಇದು. ಇದಕ್ಕೆ ಆಪೋಸಿಟ್ ಆಗಿ ನೀವು ಫ್ರಂಟ್ ಎಲಿವೇಶನ್ ಮಾಡ್ಬೇಕಾಗುತ್ತೆ. ಫ್ರಂಟ್ ಎಲಿವೇಶನ್ಗೆ 2x4 ಸೈಜ್ ಅಲ್ಲಿ ಮಾಡಿ. ಈ ಟೈಲ್ಸ್ ಎಲ್ಲ ಏನಕ್ಕೆ ಯೂಸ್ ಆಗುತ್ತೆ ಮೇಡಮ್? ಇದೆಲ್ಲ ಇದನ್ನ ಫ್ಲೋರಿಂಗು ಆಗ್ಬೋದು, ಫ್ರಂಟ್ ಎಲಿವೇಶನ್ ಆಗ್ಬೋದು, ಮತ್ತೆ ಇದರಲ್ಲಿ ನಿಮಗೆ 2x4 ಅಲ್ಲಿ ವಾಲ್ಪೇಪರ್ ಡಿಸೈನ್ಸ್ ಇದೆ. ಇದನ್ನ ನೀವು ವಾಶ್ ಬೇಸಿನ್ ಏರಿಯಾ ಅಲ್ಲಿಗೂ ಯೂಸ್ ಮಾಡ್ಬೋದು. ಇದು ಬಂದು ಈ ತರ ಬಂದು ನಿಮಗೆ ಫ್ರಂಟ್ ಎಲಿವೇಶನ್ಗೆ ಇದಕ್ಕೆಲ್ಲ ಏನ್ ಮಾಡ್ಬೋದು, ನೀವು ಬಾರ್ಡರ್ ಕೊಟ್ಬಿಟ್ಟು ಹಾಕ್ಸ್ಬೇಕು ಫ್ರಂಟ್ ಎಲಿವೇಶನ್ಗೆ. ನೀವು ಫ್ಲೋರಿಂಗ್ ಯಾವ ಕಲರ್ ಮಾಡಿರ್ತೀರಾ ಅದಕ್ಕೆ ಆಪೋಸಿಟ್ ಕಲರ್ ಅಲ್ಲಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಇದು ಬಂದು ಸ್ಟ್ರಿಪ್ಸ್ ಟೈಪ್ ಬರುತ್ತೆ, ಇದನ್ನು ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆಲ್ಲ ನೀವು ಬ್ಲಾಕ್ ಕಲರ್ ಬಾರ್ಡರ್ 1/2 ಇಂಚು 1 ಇಂಚ್ ಬರುತ್ತೆ, ಆ ತರ ಕೊಟ್ಬಿಟ್ಟು ಮಾಡಿದ್ರು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈ ತರ ಇದು ಥಿಕ್ನೆಸ್ ಎಲ್ಲ ಸೇಮ್ ಇರುತ್ತಾ? ಯಾವುದು ಟೈಲ್ಸ್? ಇದೆಲ್ಲ 10 mm ಥಿಕ್ನೆಸ್. ನಿಮಗೆ ಥಿಕ್ನೆಸ್ ವೇರಿಯೇಷನ್ ಬರೋದು 6x4 ಸೈಜ್ ಅಲ್ಲಿ ಮಾತ್ರ. ಅದ್ರಲ್ಲಿ ಮಾತ್ರ ನಿಮಗೆ 15 mm ಗ್ರಾನೈಟ್ ಥಿಕ್ನೆಸ್ ಬರುತ್ತೆ. ಈ ತರ ಡಿಸೈನ್ಸ್ ಗಳು ಬರುತ್ತೆ ನೋಡಿ. ಈ ತರ ಡಿಸೈನ್ಸ್ ಅಲ್ಲಿ ನೀವು ವಾಶ್ ಬೇಸಿನ್ ಏರಿಯಾಗ ಆಗ್ಬೋದು ಅಥವಾ ನೀವು ಬಾತ್ರೂಮ್ ಕಾನ್ಸೆಪ್ಟಿಗೆ ಮಾಡ್ಬೋದು. ಇದೆಲ್ಲ ನೀವು ಶವರ್ ಲೈನಿಗೆ ಹೈಲೈಟರ್ ಮಾಡಿ ಇನ್ 3 ಗೋಡೆಗೆ ಲೈಟ್ ಬರುತ್ತಲ್ವಾ, ಸೇಮ್ ಆ ತರ ಮಾಡ್ಬೋದು. ಇದು ಮ್ಯಾಟ್ ಫಿನಿಶ್ ಅಲ್ಲಿ. ಇದು ಪ್ರಿಂಟೆಡ್ ಹೋಗಲ್ಲ ಅಲ್ವಾ? ಇದೆಲ್ಲ ಪ್ರಿಂಟೆಡ್ ಹೋಗಲ್ಲ ಮೇಡಮ್ ನೋಡಿ. ಈ ತರ ಹೈಲೈಟರ್ಸ್ ಅಂದ್ರೆ ಇವಾಗ ಟೈಲ್ಸ್ 2x4 ನೀವು ಪರ್ಟಿಕ್ಯುಲರ್ ಆಗಿ ಒಂದೇ ಪ್ಲೇಸಿಗೆ ಹಾಕ್ಬೇಕು ಅಂತ ಏನಿಲ್ಲ. ಇದನ್ನ ನೀವು ಬಾತ್ರೂಮ್ಗಾದ್ರೂ ಆಗ್ಬೋದು, ಫ್ರಂಟ್ ಎಲಿವೇಶನ್ಗೆ ಹಾಕ್ಬೋದು, ಯೂಸ್ ಮಾಡ್ಕೋಬಹುದು. ಕಾಂಬಿನೇಷನ್ ನೀವು ಒಂದು ಚೇಂಜ್ ಮಾಡ್ಕೋಬಹುದು ಅಷ್ಟೇನೆ. ಮತ್ತೆ ಟಿವಿ ವಾಲ್ಗೂ, ಟಿವಿ ಯೂನಿಟ್ಗೂ ಹಾಕ್ಬೋದು. ಇಲ್ಲಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ. ಸೊ ಎಲ್ಲನೂ ಒಟ್ಟಿಗೆ ತೋರ್ಸೋಕ್ಕಾಗಲ್ಲ. ಸೊ ನೀವು ಬಂದು ಶಾಪ್ಗೆ ವಿಸಿಟ್ ಮಾಡಿ, ಅವರ ಲೊಕೇಶನ್ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಕಾಂಟ್ಯಾಕ್ಟ್ ಮಾಡಿ. ಈಗ ಬಾತ್ರೂಮ್ ಟೈಲ್ಸ್ ನೋಡೋಕೆ ಹೋಗ್ತಿದ್ದೀವಿ, ಬನ್ನಿ ನಮ್ಮ ಜೊತೆ. ಇದೆಲ್ಲ ಬಾತ್ರೂಮ್ ಟೈಲ್ಸ್. ಅಂದ್ರೆ ಈಗ ಸಡನ್ ಆಗಿ ಕಸ್ಟಮರ್ಸ್ ಬಂದ್ರೆ, ಈಗ ಕೆಲವರಿಗೆ ಐಡಿಯಾ ಇರುತ್ತೆ, ಕೆಲವರಿಗೆ ಐಡಿಯಾ ಇರಲ್ಲ. ಸೊ ಈ ಕಾನ್ಸೆಪ್ಟ್ಗಳು ನೋಡಿದ್ರೆ ಅವ್ರಿಗೊಂದು ಐಡಿಯಾ ಬರುತ್ತೆ. ನಾವು ಇದೇ ತರ ಮಾಡ್ತಿದ್ರೆ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾವು ಸಿಂಗಲ್ ಕಲರ್ ಅಲ್ಲಿ, ಈ ಸಿಂಗಲ್ ಕಲರ್ ಅಲ್ಲಿ ಹೋದ್ರೆ ಈ ತರ ಲಕ್ಸುರಿಯಾಗಿ ಕಾಣಿಸುತ್ತೆ ನೋಡಿ, ಚೆನ್ನಾಗಿ ಬರುತ್ತೆ. ಇದು ಗ್ಲಾಸಿ ಅಂದ್ರೆ ಇವಾಗೆಲ್ಲ ಟ್ರೆಂಡಿಂಗ್ ಜಾಸ್ತಿ ಮ್ಯಾಟೇನೆ. ಸೊ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಅದನ್ನ ಮಾಡಿಸ್ಬೋದು. ಬಾತ್ರೂಮ್ ಸೆಟಪ್ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ? ಹೌದು, ಅಂದ್ರೆ ಅದೇನೆ. ಈಗ ಒಂದು ಮನೆಗೆ ಯಾವ ತರ ಬೇಕೋ ಅದೆಲ್ಲ ಅದೇ ತರ ಸೆಟಪ್ ಮಾಡಿರ್ತೀವಿ. ನೋಡಿದ ತಕ್ಷಣ ಒಂದು ಐಡಿಯಾ ಬರ್ಬೇಕು. ಈಗ ಹಳ್ಳಿ ಕಡೆಯಿಂದ ಎಲ್ಲ ಬಂದಿರ್ತಾರೆ, ಅವ್ರಿಗೆ ಯಾವ ತರ ಮಾಡ್ಬೇಕು ಅನ್ನೋದು ಐಡಿಯಾ ಇರಲ್ಲ. ಸಿಟಿ ಅವ್ರ ಅಂತಂದ್ರೆ ಫೋನಲ್ಲೆಲ್ಲ ಸ್ಕ್ರೀನ್ ಶಾಟ್ ತಗೊಂಡು ಬಂದಿರ್ತಾರೆ, ಅದೇ ತರ ಕೊಡಿ ಅಂತ. ಇದು ನೋಡಿ, ಇದೆಲ್ಲ ಯಾವ ತರ, ಇದೆಲ್ಲ ಡಾರ್ಕ್ ಲೈಟ್ ಕಾಂಬಿನೇಷನ್ ಅಲ್ಲಿ ಮಾಡಿರೋದು. ಇದು ಬಂದು ಶವರ್ ಲೈನಿಗೆ ಡಾರ್ಕ್ ಮಾಡಿರೋದು. ಟ್ರೆಂಡಿಂಗ್ ಜಾಸ್ತಿ ಇದೇನೆ ಇವಾಗಿರೋದು ಕಾಂಬಿನೇಷನ್. ಇದಕ್ಕೆ ನೀವು ಬಾರ್ಡರ್ ಆದ್ರೂ ಕೊಡ್ಬೋದು, ಅಥವಾ ವಿತೌಟ್ ಬಾರ್ಡರ್ ನೀವು ಸ್ಪೇಸರ್ ಗ್ಯಾಪ್ ಆದ್ರೂ ಕೊಡ್ಬೋದು. 2 mm, 3 mm, 4 mm, 5 mm ತನಕನೂ ಇದೆ. ಸೊ ನಿಮಗೆ ಎಷ್ಟು ಗ್ಯಾಪ್ ಬೇಕು ಅಷ್ಟು ಗ್ಯಾಪ್ ಅಲ್ಲಿ ನೀವು ಅಪಾಕ್ಸಿ ಫಿಲ್ ಮಾಡಿಸ್ಬೋದು. ಯಾಕೆಂದ್ರೆ ಅಪಾಕ್ಸಿ ಯಾಕೆ ಅಂತಂದ್ರೆ ಗೋಡೆ ಈಗ ಲೀಕೇಜ್ ಪ್ರಾಬ್ಲಮ್ ಆಗ್ತಿರುತ್ತೆ, ವಾಟರ್ ಎಲ್ಲ ಲೀಕೇಜ್ ಆಗುತ್ತಲ್ವಾ. ಸೊ ಅಪಾಕ್ಸಿ ಹಾಕಿದ್ರೆ ಅದು ಅಪಾಕ್ಸಿ ವಾಟರ್ ಲೀಕೇಜ್ ಪ್ರಾಬ್ಲಮ್ನ ಇದಾಗುತ್ತೆ, ಅವಾಯ್ಡ್ ಮಾಡುತ್ತೆ. ಇದು ಸ್ಕಿಡ್ ಅಂದ್ರೆ ಫ್ಲೋರಿಂಗ್ ಬಂದು ಆಂಟಿ ಸ್ಕಿಡ್ ಬರುತ್ತೆ. ಇದು ವಾಲ್ಗ್ ಅಷ್ಟೇನೆ. ಈಗ ನೀವು ಏನು ವಾಲ್ ಮಾಡಿರ್ತೀರಾ ಅದಕ್ಕೆ ಅದೇ ಸೇಮ್ ಡಿಸೈನ್ ಅಲ್ಲಿ ನಿಮ್ಗೆ ಆಂಟಿ ಸ್ಕಿಡ್ ಕೊಡ್ತೀನಿ. ಅದಕ್ಕೆ 16x16 ಬರುತ್ತೆ. ಯಾಕೆಂದ್ರೆ 16x16 ಆದ್ರೆ ನೀರೆಲ್ಲ ಒಂದೇ ಫ್ಲೋ ಅಲ್ಲಿ ಹೋಗೋದಕ್ಕೆ ಈಸಿ ಆಗುತ್ತೆ. ದೊಡ್ಡ ಸೈಜ್ ಆದ್ರೆ ಕಟ್ ಪೀಸ್ ಬಂದ್ಬಿಡುತ್ತೆ ನೋಡಿ. ಈ ತರ ಕಾಂಬಿನೇಷನ್ ಅಲ್ಲಿ ನೀವು ಯಾವ ತರ ಕಾಂಬಿನೇಷನ್ ಬೇಕಾದ್ರೂ ಮಾಡ್ಬೋದು. ಇದನ್ನ ನೀವು ಕಟ್ ಪೀಸ್ ಮಾಡಿ ಕೂಡ ಮಾಡ್ಬೋದು. 4x4 ಇಂಚು ನಿಮಗೆ ಎಷ್ಟು ಇಂಚಿಗೆ ಬೇಕೋ ಅಷ್ಟು ಇಂಚಿಗೆ ಕಟ್ ಪೀಸ್ ಮಾಡಿ ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ ನೋಡಿ. ಇದೇ ತರ ಬಾರ್ಡರ್ ನೀವು ಬಾರ್ಡರ್ ಕೊಟ್ರೆ ಲುಕ್ ಚೆನ್ನಾಗಿ ಬರುತ್ತೆ. ಬಟ್ ಈ ತರ ಸೆಟಪ್ ಮಾಡಿರೋದಕ್ಕೆ ನಮಗೂ ಒಂದು ಐಡಿಯಾ, ನಿಮಗೆ ಒಂದು ಐಡಿಯಾ ಬರುತ್ತೆ ಅಂತ ಎಲ್ಲ. ಬಾತ್ರೂಮ್ ಹೋಗಕ್ಕೆ ಯಾವ್ದಾದ್ರು ಇಷ್ಟ ಆಯ್ತಾ ಮೇಡಮ್ ನಿಮಗೆ? ಅದು ಬ್ಲ್ಯಾಕ್ ಮತ್ತೆ ಅದು ಗ್ರೇದು ಇಷ್ಟ ಆಯ್ತು. ಇಷ್ಟ ಆಗಿದೆ. ಇದು ಬಂದು ಪೂಜಾ ವಾಲಿಗೆ ಬರುತ್ತೆ ಮೇಡಮ್. ಇವಾಗೆಲ್ಲ ಟ್ರೆಂಡಿಂಗ್ ಜಾಸ್ತಿ ಮಾರ್ಬಲ್ ವೈಟ್. ಈಗ ಪ್ಲೈನ್ ವೈಟ್ ಎಲ್ಲ ಏನು ಮುಂಚೆಯಿಂದನೂ ಪ್ಲೈನ್ ವೈಟ್ ಇದೆ. ಯಾಕೆಂದ್ರೆ ಪ್ಲೈನ್ ವೈಟ್ ಯಾಕೆ ಹಾಕ್ತಾರೆ ಅಂದ್ರೆ ದೇವ್ರ ಮನೆ ಅಂತ ಅಂದ್ರೆ ಪ್ರಶಾಂತವಾಗಿರ್ಬೇಕು, ಡಿಸೆಂಟ್ ಆಗಿರ್ಬೇಕು ಅನ್ನೋದಕ್ಕೋಸ್ಕರ ನೀವು ಬಾರ್ಡ್ರನ್ನ ಇದಕ್ಕೆ ಯಾವ ತರ ಬೇಕಾದ್ರೂ ಅರೇಂಜ್ಮೆಂಟ್ ಮಾಡಿಸ್ಕೋಬಹುದು. ಈಗ ಒಂದ್ ಟೈಲ್ ಆದ್ಮೇಲೆ ಒಂದು ಇದು ಕೊಟ್ಟು 3 ಲೈನ್ 3 ಲೈನ್ ಈ ತರ ಎಲ್ಲ ಮಾಡ್ಕೋಬಹುದು. ಇದು ಬಂದು ಮಾರ್ಬಲ್ ವೈಟ್ ಬರುತ್ತೆ. ಈಗ ಸೇಮ್ ನೀವು ಮಾರ್ಬಲ್ ಹಾಕ್ಸಿರೋ ತರ ಬರುತ್ತೆ. ಮಾರ್ಬಲ್ಗೂ ಇದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಇದನ್ನು ತುಂಬಾ ಅಲ್ವಾ? ಅದೇನು ಹೋಗಲ್ಲ ಮೇಡಮ್. ಅದೇ ನಾನು ನಿಮಗೆ ಹೇಳಿದ್ದಲ್ಲ, ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೆ ಬರುತ್ತೆ.
ಈಗ ಟೈಲು ಫುಲ್ ಮ್ಯಾನುಫ್ಯಾಕ್ಚರಿಂಗ್ ಆಗಿ ಅದನ್ನ ಪ್ರಿಂಟೆಡ್ ಮಾಡಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಗಬೇಕಾದ್ರೆ ಡಿಸೈನ್ ಬರುತ್ತೆ. ಸೊ ಹಂಗಾಗಿ ಯಾವುದನ್ನು ಹೋಗಲ್ಲ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪೂಜಾ ಹಾಲ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಇದೆಲ್ಲ ಎಷ್ಟಿದೆ ಮ್ಯಾಮ್ ಕಾಸ್ಟು? ಇದೆಲ್ಲ ನಿಮಗೆ 45-48 ರುಪೀಸ್ ಈ ಥರ. ಇದು ಬಾರ್ಡರ್ಗೆಲ್ಲ ಎಷ್ಟಿದೆ? ಬಾರ್ಡ್ರಿಗೆಲ್ಲ ನಿಮಗೆ ಸ್ಕ್ವೇರ್ ಫೀಟಿಗೆ 42 ರುಪೀಸ್ ಆಗುತ್ತೆ. 42 ಬಾರ್ಡರ್ಗೆ. ಬಾರ್ಡರ್ಗೆ ಇದು ಎಷ್ಟಿದೆ? 1 ಇಂಚ್ ಇದು ಬಾರ್ಡರು? 1 ಇಂಚ್ ಬರುತ್ತೆ. ಅದು ನಾವು ಕಡಿಮೆನೂ ಸಿಗುತ್ತಾ? ಕಾಲು ಇಂಚ್ ಅರ್ಧ ಇಂಚ್ ಎಲ್ಲ ಸಿಗುತ್ತಾ? ಅರ್ಧ ಇಂಚ್ ಸಿಗುತ್ತೆ. ಇಲ್ಲಿದೆ ನೋಡಿ, ಇದು ಬಂದು ಹಾಫ್ ಇಂಚ್ ಬರುತ್ತೆ. ಇದು 1 ಇಂಚು. ಇದರಲ್ಲೇ ನಿಮಗೆ ಈಗ ನೀವು ಫ್ರಂಟ್ ಎಲಿವೇಶನ್ಗೆಲ್ಲ ಸೆಲೆಕ್ಷನ್ ಮಾಡ್ತೀರಲ್ವಾ, ಸೊ ಬ್ಲಾಕ್ ಆದ್ರೂ ಆಗ್ಬೋದು, ಬ್ರೌನ್ ಕಲರ್ ಯಾವ್ದಾದ್ರೂ ಆಗ್ಬೋದು. ನೀವು ಟೈಲ್ಸ್ಗೆ ಮ್ಯಾಚ್ ಮಾಡಿ ಬಾರ್ಡರ್ಗಳು ಹಾಕ್ಬೋದು. ನೋಡಿ ಇದರಲ್ಲಿ ನಾವು ವೈಟಿಗೆನೆ ರೋಸ್ ಗೋಲ್ಡ್ ಬಾರ್ಡರ್ ಹಾಕಿದೀವಿ, ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಅದಕ್ಕೆ ಅದು ಮ್ಯಾಚ್ ಮಾಡ್ಕೋಬಹುದು. ಫ್ರಂಟ್ ಎಲಿವೇಶನ್ಗೂ ಅಷ್ಟೇ ವೈಟ್ ಟೈಲ್ಸ್ ಹಾಕಿ ವೈಟಿಗೆ ನೀವು ಬ್ಲಾಕ್ 1 ಇಂಚು ಹಾಫ್ ಇಂಚು ಈ ತರ ಹಾಕ್ಬಿಟ್ಟು ಹಾಕಿದ್ರೆ ಚೆನ್ನಾಗಿ ಕಾಣ್ತಿದೆ. ಈ ಗ್ರಾನೈಟ್ ಅಲ್ಲೆಲ್ಲ ಹಾಕ್ತಾರಲ್ವಾ, ಗ್ರಾನೈಟ್ ಅಲ್ಲಿ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಥಿಕ್ನೆಸ್ ವೇರಿಯೇಷನ್ ಬರುತ್ತೆ. ಸೊ ಈಗ ನೋಡಿ, ಇದು ಫ್ರಂಟ್ ಎಲಿವೇಶನ್ ಅಂತ ಅನ್ಕೊಳ್ಳಿ. ಈಗ ನಾವು ಬಾರ್ಡರ್ ಹಾಕಿದೀವಿ ಅಲ್ವಾ, ಸೊ ಇದು ನಾವು ಮುಟ್ಟಿದ್ರೆ ಫೀಲ್ ಬರಲ್ಲ. ಅದೇ ಗ್ರಾನೈಟ್ ಅಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಫೀಲ್ ಬರುತ್ತೆ, ಥಿಕ್ನೆಸ್ ವೇರಿಯೇಷನ್ ಬರುತ್ತೆ. ಬೇಕು ಬೇಸಿಕ್ ಇಂದ ನಿಮಗೆ ಸಿಮೆಂಟ್ ಕಬ್ಬಿಣ ಎಲ್ಲದರಿಂದನೂ ಸಿಗುತ್ತೆ. ಇವತ್ತು ನಿಮಗೆ ಗೊತ್ತಾಯ್ತಲ್ವಾ ಯಾವ ಥರ ಟೈಲ್ಸ್ ಸೆಲೆಕ್ಟ್ ಮಾಡಬೇಕು ಅಂತ. ನಾವಿವತ್ತು ಬಂದಿದ್ದು ಶಿವಾನಂದಿ ಟೈಲ್ಸ್ ಶಾಪಿಗೆ. ಇದು ಲೊಕೇಟ್ ಆಗಿರೋದು ಹಾಸನ್ ನಿಯರ್ HMT ಕನ್ವೆನ್ಷನ್ ಹಾಲ್. ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.